ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, 2028 ಏನು ದೂರಿಲ್ಲ. ಅಂದುಕೊಂಡವ್ರಿಗೆ 2 ವರ್ಷ, ಈಗ ದಿನಗಳು ಸಾಯ್ತಾ ಇದ್ದಾವೆ. ಆದರೆ ಕೆಲಸ ಮಾತ್ರ ಜೋರು ನಡೀತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕೆಲಸ ಜೋರು. ಅದರಾಗೂ ಹುಕ್ಕೇರಿ ಮತ್ತು ಗೋಕಾಕ್, ಯಮಕನಮರಡಿ, ಅದೇ ಕಾಲಕ್ಕೆ ಮೂಡರ್ಗಿ, ಈ ಕ್ಷೇತ್ರಗಳಲ್ಲಂತೂ ಸದ್ದು ಗದ್ದಲ ಇಲ್ಲದ ಕೆಲಸಗಳು ಜೋರು ಹಿಡಿತಾ ಇದ್ದಾವೆ. ಎಲ್ಲ ಕಡೆ ಇದೆ ಆ ಮಾತು ಬೇರೆ. ಆದರೆ ಇವತ್ತು ಯಾಕೆ ಇಷ್ಟೊಂದು ಆಸಕ್ತಿ ಅಂತಂದರೆ, ಬೆಳಗಾವಿ ಜಿಲ್ಲೆಯನ್ನು ಹೆಚ್ಚು ಕಡಿಮೆ DCC ಬ್ಯಾಂಕ್ ಮೂಲಕ ತಮ್ಮ ಸುಪರ್ದಿಗೆ ತೆಗೆದುಕೊಂಡಂಥ ಬಲಿಷ್ಠ ಜಾರಕಿಹೊಳಿ ಅವರ ವಿರುದ್ಧವಾಗಿ ಅವರು ವಿರೋಧಿಗಳು ಒಂದಾಗ್ತಾ ಇದ್ದಾರೆ. ಈ ಸಲ 2028ರಲ್ಲಿ ಪ್ರಬಲವಾದ ಒಂದು ವಿರೋಧವನ್ನು ಮಾಡ್ಬೋದಾ? ಯಾಕಂದರೆ 18 ಸೀಟ್ದಲ್ಲಿ 11 ಕಾಂಗ್ರೆಸ್ ಅದ, ಉಳಿದ BJP ಅದ ಅಂದಾಗ ಸಹಜವಾಗಿ ಒಂದು ಸ್ವಲ್ಪ ಈ ಸಲ BJP ಇರೋದು. ಅದರಲ್ಲೂ ಕತ್ತಿ, ಅದರಲ್ಲೂ ಲಕ್ಷ್ಮಣ ಸವದಿ ಇವತ್ತು ಕಾಂಗ್ರೆಸ್ ಇರ್ಬೋದು. ಆದರೆ ಮಂತ್ರಿಗಿರಿ ಮಾಡದೆ ಹೋದ್ರೆ ಅವರು BJP ಜಿಗಿದು ಗ್ಯಾರಂಟಿ ಅಂಥೇಳಿ ಒಂದು 90% ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಏನಪ್ಪ ಅಂದ್ರೆ, ಬೇಲಿ ಮೇಲೆ ಕೂತಂಥ ಒಂದು ಗಿಳಿ ಅಂತಿರೋ ಅಥವಾ ಗುಬ್ಬಿ ಅಂತಿರೋ ಮತ್ತೆ ಅಂತಿರೋ ಗೊತ್ತಿಲ್ಲ. ಹೀಗಾಗಿ ಅವರು BJPನೂ ಹೌದು, ಕಾಂಗ್ರೆಸ್ಸು ಹೌದು. ಈ ದೃಷ್ಟಿ ಇಟ್ಕೊಂಡು ಇವತ್ತೆಲ್ಲ ಲೆಕ್ಕಗಳಿದ್ದಾವೆ. ಹೀಗಾಗಿ ಅಲ್ಲಲ್ಲಿ ಈ ಇದ್ದಂಥ ಶಾಸಕರಾಗಿರ್ಬೋದು ಅಥವಾ ಅವ್ರ ಶಾಸಕರ ಬೆಂಬಲಿಗರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಜನ ಇನ್ನು ಹೊಸದಾಗಿ ಶಾಸಕರಾಗಬೇಕನ್ನೋರಾಗಿರ್ಬೋದು, ಜೋರ್ದಾರ ಪ್ರಯತ್ನ ನಡೆಸಿದ್ದಾರೆ. ಆ ಎಲ್ಲ ದಿಶೆಯಲ್ಲೇ ಸತೀಶ್ ಅವರು ಸಹಿತ ಜಿಲ್ಲೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಹುಕ್ಕೇರಿ ಇಲ್ಲಿ ಭಾಳ ಸಲ ಕಾಣಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಡೆವಲಪ್ಮೆಂಟ್ ಏನು, ಅಲ್ಲಿ ಸಮಸ್ಯೆಗಳೇನು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಮತ್ತು ಸಮಸ್ಯೆ ಆಗಿರ್ಬೋದು, ಅನೇಕ ಸಮಸ್ಯೆಗಳನ್ನ ಅಲ್ಲಿ ಆಲಿಸ್ತಾ ಇರ್ತಾರೆ, ಪ್ರಶ್ನೆ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅದೇ ರೀತಿ ಉಳಿದ ತಾಲೂಕುಗಳ ಮೇಲಿಲ್ಲ ಅನ್ನೋ ಸಹಿತ ನಾವು ಗಮನ ಹರಿಸ್ಬೇಕಾಗಿದ್ದಿಲ್ಲ. ಒಂದಿಷ್ಟು ರಮೇಶ್ ಜಾರಕಿಹೊಳಿ ಅವ್ರು ಮೇಲೆ ಅತನಿಗೆ ಹೋಗಿ ಅಲ್ಲೊಂದಿಷ್ಟು ಏನೋ ತಮ್ಮ ಸಂಪರ್ಕವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಮೇನ್ ಗುರಿ ಏನದಪ್ಪ ಅಂದ್ರೆ ಹುಕ್ಕೇರಿ ಮತ್ತು ಅಥಣಿ, ಅದ್ರ ಜೊತೆ ಇನ್ನುಳದ್ರ ಬಗ್ಗೆ ದೋಸ್ತಿ ಮಾಡ್ಕೊಂಡು ಹೋಗುವಂಥ ಮನೋಸ್ಥಿತಿ ಒಳಗೆ ದಂಕ ಅಂತದ. ಅದರಲ್ಲೂ ವಿಶೇಷವಾಗಿ ಪಟ್ಟಣವ್ರ ಜೊತೆ ಕಾಣಿಸ್ಕೊಳ್ಳೋದು ಮೇಲೆ ನೋಡಿದಾಗ ಸಹಜವಾಗಿ ಹೊಸ ರಾಜಕೀಯ ಡೆವಲಪ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನಾವಳಿಗಳು ಸಹಿತ ಹೇಳ್ತಾ ಇದ್ರು. ಅದಿರಲಿ, ವಿಶೇಷವಾಗಿ ನಮ್ಮ ಪತ್ರಕರ್ತರ ಕುತೂಹಲ ಏನಪ್ಪ ಅಂತಂದ್ರೆ, ಈ ಸಲ ಯಮಕನಮರಡಿ ಶುರು ಮಾಡಿದ್ರೆ ಅನ್ನೋ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಆ ಸಂದರ್ಭದಲ್ಲಿ ಅವ್ರನ್ನ ಉತ್ತರ ಕೊಡ್ತಾರೆ ಸತೀಶ್ ಅವರು. ಇಂತಹ ಪರಿಸ್ಥಿತಿಗಳನ್ನು ಹಿಂದೆ ಕೂಡ ನೋಡಿದ್ದೇನೆ. ಎಂಥ ಪರಿಸ್ಥಿತಿ? ಅಲ್ಲೀಗ BJPಯ ಕಾರ್ಯಕರ್ತರು, BJPಯ ಸಂಘಟನೆಗಳು, ಕತ್ತಿ ಮತ್ತು ಕತ್ತಿ ಬೆಂಬಲಿಗರು, ಅದೇ ಕಾಲಕ್ಕೆ ಅಷ್ಟಗಿ ಮತ್ತು ಉಂದ್ರಿ ಅವರ ಒಂದಿಷ್ಟು ಜನ ಅಲ್ಲಿ ಒಂದಿಷ್ಟು ಕೆಲಸ ಮಾಡೋದು, ಹೋಗೋದು, ಭೇಟಿ ಆಗೋದು, ಮನೆಗೆ ಭೇಟಿಯಾಗಿ ಮುಂದಿನ ಚುನಾವಣೆ